ರತ್ನವೇಣಿ, ಏನು ಹೇಳ್ತಿದ್ದೀರಾ ನೀವು? ನೀವು ಹೇಳೋದು ನನಗೇನು ಗೊತ್ತಾಗ್ತಿಲ್ಲ. ಪದಗಳೆಲ್ಲ ಜಂಬಲ್ ಅಪ್ ಮಾಡಿ ಹೇಳ್ತಾ ಇದ್ದೀರಾ. ಏನಾಯ್ತು ಹೇಳಿ? ಅದಕ್ಕೆ ನಮ್ಮ ಜನನಿಗೆ ತುಂಬಾ ದೊಡ್ಡ ಅನ್ಯಾಯ ಆಗ್ತಿದೆ. ಅದಕ್ಕೆ ಜನನಿಗೆ ಅನ್ಯಾಯನ? ಏನು ಹೇಳ್ತಾ ಇದ್ದೀರಾ ರತ್ನವೇಣಿ? ಅಯ್ಯೋ ಅದಕ್ಕೆ ನೀವೇ ನಿಮ್ಮ ಕಣ್ಣರೇ ಬಂದು ನೋಡಿ ಬನ್ನಿ. ಅದಕ್ಕೆ ಆಗ ನಿಮಗೆ ಅರ್ಥ ಆಗತ್ತೆ. ಬನ್ನಿ ಅದಕ್ಕೆ, ಬನ್ನಿ ಅದಕ್ಕೆ. पार्वती ಏನ್ ಮಾಡ್ತಾ ಇದೀಯಾ? ಅದು ನಮ್ಮ ಜನನಿ ಮಗುಗೆ ಹಾಲು ಕೊಡ್ತಾ ಇದ್ಲು ಅಲ್ವೇನಮ್ಮ? ಅಮ್ಮೋರೆ, ಜನನಿ ಅಮ್ಮವ್ರಿಗೆ ಹಾಲು ಇರಲಿಲ್ಲ. ಮಗು ಹಸು ಹಾಲು ಕೂಡ ಕುಡಿದೇ ಒದ್ದಾಡ್ತಾ ಇತ್ತು. ಹೇಗೂ ಪಾರುಗೆ ಹಾಲಿತ್ತಲ್ಲ ಅಂತ. ಅಂದರೆ ಮಗುಗೆ ಎದೆ ಹಾಲಾದರೂ ಸಿಗುತ್ತೆ ಅಂತ ಪಾರ್ವತಿನ ನಾನೇ ಬಂದು ಹಾಲು ಉಣಿಸ್ಬಿಟ್ಟು ಹೋಗಮ್ಮ ಅಂತ ನಾನೇ ಬಲವಂತ ಮಾಡಿ ಕರೆಸಿದೆ ಅಮ್ಮವ್ರೆ. ಅದಕ್ಕೇನೆ ಪಾರ್ವತಿ ಬಂದಿದ್ದು, ಇಲ್ಲಾಂದ್ರೆ ಪಾರು ಬರ್ತಾ ಇರ್ಲಿಲ್ಲ ಅಮ್ಮವ್ರೆ.
ನಾನು ಹೇಳ್ದೆ ಅಂತಾನೆ ಮಗು ಹಾಲು ಕೊಟ್ಟಿದ್ದು ಅವಳು. ಇದರಲ್ಲಿ ಪಾರ್ವತಿದೇನೂ ತಪ್ಪಿಲ್ಲ. ತಪ್ಪೆಲ್ಲ ನಂದೆ. ನನಗೆ ಶಿಕ್ಷೆ ಕೊಡಿ ಅಮ್ಮೋರೆ. ಇಲ್ಲ, ಇದ್ರಲ್ಲಿ ಸಾವಿತ್ರಕ್ಕಂದು ಯಾವ ತಪ್ಪು ಇಲ್ಲ. ಮಗುಗೆ ಹಾಲು ಕೊಡಬೇಕು ಅನ್ನೋ ನಿರ್ಧಾರ ನಂದೆ. ನನ್ನನ್ನು ತಪ್ಪು ತಿಳ್ಕೊಬೇಡಿ. ಮಗು ಅಳೋದನ್ನ ನನ್ನಿಂದ ನೋಡೋದಕ್ಕಾಗಲಿಲ್ಲ. ಅದಕ್ಕೆ ಇಂಥ ಕೆಲಸ ಮಾಡಿಬಿಡೋದಾ? ನಿಮ್ಮ ಅತ್ತೆಮ್ಮನ ಮುಂದೆ ನಿಂತಿದ್ಯಾ? ಸುಳ್ಳು ಹೇಳೋ ಧೈರ್ಯ ಮಾಡಲ್ಲ ಅಂತ ಅಂದ್ಕೋತೀನಿ. ನಿಜ ಹೇಳು, ಇದೇ ಮೊದಲನೇ ಸಲನಾ ನೀನು ಕಳ್ಳಿ ಥರ ಬಂದು ಮಗುಗೆ ಹಾಲು ಕುಡಿಸಿದ್ದು? ಇಲ್ಲ ಮೊನ್ನೆ ರಾತ್ರಿನೂ ಒಂದ್ಸಲ. ಓ, ಸಾವಿತ್ರಿ ಮಗುನ ತಾನು ಗಾಳಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ಲಲ್ಲ ಅವತ್ತಾ? ಅವತ್ತು ಹೀಗೆ ಅಲ್ಲ, ಬಾಟ್ಲಲ್ಲಿ ತಂದಿರೋ ಹಾಲನ್ನ ನೆಲಕ್ಕೆ ಚೆಲ್ಲಿ ಮಗು ಕುಡಿತು ಅಂತ ಸುಳ್ಳು ಹೇಳ್ದೆ ಅಲ್ವಾ? ಅವತ್ತು ಸಾವಿತ್ರಮ್ಮ ಮಗು ಅಳ್ತಾ ಇತ್ತು ಅಂತ ಆಚೆಡೆ ಕರ್ಕೊಂಡ್ ಬಂದ್ರು. ನೀನು ತಕ್ಷಣ ಹಾಲು ಕುಡಿಸ್ದೆ, ಮಗು ಅಳು ನಿಲ್ಲಿಸ್ಬಿಡ್ತು. ನಿಜ ತಾನೆ? ಪಾರ್ವತಿ ಆಗಾಗ ಇಲ್ಲಿಗೆ ಬಂದು ಮಗು ಸುತ್ತಾ ಇದ್ರೆ ಮಗು ಪಾರ್ವತಿನ ವಿಪರೀತ ಹಚ್ಕೊಳ್ಳಲ್ವಾ? ಆದ್ರೆ ನನ್ಗೆ ಯಾಕೋ ನಿನ್ ಮಗುಗೆ ಅವಳೊಬ್ಳೆ ತಾಯಿ ಆಗಕ್ಕೆ ಹೊರಟಿದ್ದಾಳೇನೋ ಅಂತ ಅನಿಸ್ತಾ ಇದೆ. ಒಟ್ನಲ್ಲಿ ತಾಯಿಯಾಗಿ ನೀನ್ ಮಾಡ್ಬೇಕಾಗಿರೋದ್ನೆಲ್ಲ ಅವಳು ಮಾಡ್ತಾ ಇದ್ದಾಳೆ. ಜನನಿ, ಮಗು ಅಳ್ತಿತ್ತು ಅಂತ ಹಾಲು ಕೊಟ್ಟೆ. ದಯವಿಟ್ಟು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ. ಅದಕ್ಕೆ ಇದನ್ನೆಲ್ಲ ನೋಡಿ ಪಾರ್ವತಿ ಮೇಲೆ ಅನುಕಂಪ ತೋರಿಸ್ಬೇಕು ಇಲ್ಲ ಕೋಪ ಮಾಡ್ಕೋಬೇಕು, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನೀವೇ ಏನಾದರೂ ಒಂದು ತೀರ್ಮಾನ ಮಾಡಿ. ಅತ್ಯಮ್ಮ, ನೀವು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ? ನನ್ನಿಂದ ಯಾರಿಗೂ ಅನ್ಯಾಯ ಆಗಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು ತಾನೆ. ನಾನು ಹೀಗೆ ಮಾಡಿದೆ ಅಂತಂದ್ರೆ ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರುತ್ತಲ್ವಾ ಅತ್ಯಮ್ಮ? ಅರ್ಸನ್ ಕೋಟೆ ಮೊಮ್ಮಗು ಹಸ್ಬೆಂಡ್ ಅಳ್ತಿರೋದನ್ನ ನನ್ನ ಕೈಯಲ್ಲಿ ನೋಡೋದಕ್ಕಾಗ್ಲಿಲ್ಲ ಅತ್ಯಮ್ಮ. ಅದಕ್ಕೆ ಹೀಗೆ ಮಾಡಿದೆ. ಇದರಿಂದ ಯಾವ ಕೆಟ್ಟ ಉದ್ದೇಶನೂ ಇಲ್ಲ ಅತ್ಯಮ್ಮ. ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ.
ಏನಮ್ಮ ಮಾಡಕ್ಕೆ ಹೊರಟಿದೀಯ ನೀನು? ಯಾರ್ದೋ ಮಗುಗೆ ನೀನು ಕಳ್ತನದಲ್ಲಿ ಹೋಗಿ ಹಾಲು ಕುಡಿಸೋದು ಅಂದರೆ ಏನರ್ಥ? ಆ ರತ್ನವೇಣಿವರು ನೀನೊಂದು ಹೆಜ್ಜೆ ಇಟ್ಟು ತಪ್ಪು ಹುಡುಕ್ತಿರ್ತಾರೆ. ಅಂಥದ್ರಲ್ಲಿ ಅವ್ರ ಮುಂದೆನೆ ಅವ್ರ ಮಗುಗೆ ಹಾಲು ಕುಡಿಸಿ ಸಿಕ್ಬಿದ್ದಿದೆಯಲ್ಲ, ಇದಕ್ಕೇನು ಹೇಳೋದು? ಅಖಿಲಮ್ಮ ಅಲ್ಲಿದ್ದಕ್ಕೆ ಸುಮ್ಮನಿದ್ರು. ಇಲ್ಲದೆ ಇದ್ದಿದ್ರೆ ನೀನು ತಲೆ ಎತ್ಕೊಂಡು ತಿರುಗಬಾರ್ದು, ನೀನು ಬದುಕೋದಕ್ಕೂ ಬಿಡ್ತಿರ್ಲಿಲ್ಲ, ಹಾಗೆ ಹಂಗಿಸ್ತಿದ್ರು. ಅದ್ರ ಅರಿವಾದ್ರೂ ಇದೆಯಾ ನಿನಗೆ? ಆ ರತ್ನವೇಣಿವ್ರು ಹೋಗ್ಲಿ, ನಿನ್ನ ಬಗ್ಗೆ ಅಷ್ಟೆಲ್ಲ ಕಾಳಜಿ ಅನುಕಂಪ ಇಟ್ಕೊಂಡಿರೋ ಅಖಿಲಮ್ಮ ಜನನಿಯವರು ನಿನ್ನ ಬಗ್ಗೆ ಏನು ಅನ್ಕೊಂಡಿರಲ್ಲ. ಜನನಿಗೆ ಸಮಜಾಯಿಷಿ ಕೊಡಕ್ಕೆ ಹೋದೆ, ಆದರೆ ಜನನಿ ಒಂದು ಮಾತು ಆಡಲಿಲ್ಲ. ಇದರ ಅರ್ಥ ಜನನಿ ಮನಸ್ಸಿಗೆ ತುಂಬ ನೋವಾಗಿದೆ ನೀನು ಮಾಡಿರೋ ಕೆಲಸದಿಂದ ಅಂತ. ಹಾಗೆ ಅಖಿಲಮ್ಮನ ಹತ್ರ ನಿನ್ನ ಪರವಾಗಿ ನೀನೇ ವಕಾಲತ್ತು ವಹಿಸಿದ್ದೆ. ಪಾಪ ಅಖಿಲಮ್ಮನವರು ಅಸಹಾಯಕತೆಯಿಂದ ನನ್ನ ಮುಖ ನೋಡಿದ್ರು. ಏನು ಮಾಡೋದಕ್ಕೂ ತೋರಿಸಲಿಲ್ಲ. ಅಲ್ಲಿಗೆ ಅಖಿಲಮ್ಮನವ್ರಿಗೂ ನೀನು ಮಾಡಿದ್ದು ಇಷ್ಟ ಆಗಲಿಲ್ಲ ಅಂತ. ಆದರೆ ಮುಖಕ್ಕೆ ಹೊಡೆದಾಗ ನಿನಗೆ ಹೇಳಿದ್ರೆ ನೀನೆಲ್ಲಿ ನೊಂದ್ಕೋತೀಯೋ ಅಂತ ಸುಮ್ಮನೆ ಇದ್ರು. ನೀನು ಮಗುನ ಕಳ್ಕೊಂಡಿದ್ದೀಯ, ನೋವಲ್ಲಿದ್ದೀಯ. ಜನನಿ ಮಗುನ ಕಂಡ್ರೆ ನಿನ್ನ ನೋವು ಕಡಿಮೆ ಆಗುತ್ತೆ, ಎಲ್ಲ ಅರ್ಥ ಮಾಡ್ಕೋತೀನಿ ನಾನು. ಆದರೆ ಕಂಡೋರ್ ಮಗು ಮೇಲಿನ ಪ್ರೀತಿ ಅಪ್ಪಿ ಮುದ್ದಾಡೋವರೆಗೂ ಮಾತ್ರ ಇರಬೇಕು ಅಷ್ಟೇ. ಅದನ್ನು ಬಿಟ್ಟು ಈ ಥರ ಎಲ್ಲ ಮಾಡಿದ್ದು ನನ್ನ ಮನಸ್ಸಿಗೂ ತುಂಬ ಬೇಜಾರು ಮಾಡಿಬಿಡ್ತಮ್ಮ. ಅಂತ ತಪ್ಪನ್ನು ಪಾರ್ವತಿ ಏನು ಮಾಡಿದ್ಲು? ಅದು ದೊಡ್ಡ ಯಜಮಾನ್ರೆ, ನಾವು ದಿವಸ ಮನೆಯಿಂದ ಹೋಗ್ಬೇಕಾದ್ರೆ ನಮ್ಮ ಪಾರ್ವತಿಗೆ ಏನು ಹೇಳ್ಬಿಟ್ಟು ಹೋಗ್ತೀವಿ ಹೇಳಿ? ಹುಷಾರು, ಜೋಪಾನ, ಹೊತ್ತೊತ್ತಿಗೆ ಊಟ ಮಾಡು ಅಂತ ಅಲ್ವಾ? ಮಾಡಿದ ಅಡುಗೆ ಎಲ್ಲ ಹಾಗೆ ಇದೆ ದೊಡ್ಡ ಯಜಮಾನ್ರೆ, ಸರಿಯಾಗಿ ಊಟನೇ ಮಾಡಿಲ್ಲ ಇವಳು. ಹೌದಾ ಪಾರು, ಯಾಕೆ ಹೀಗೆ ಮಾಡ್ತಾ ಇದೀಯಾ? ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕು ತಾನೆ. ಆದರೆ ಇವತ್ತು ಮಾಡಿದ ತಪ್ಪನ್ನ ಮುಂದೆ ಯಾವತ್ತೂ ಮಾಡೋದಿಲ್ಲ ನನ್ನ ಮಗಳು. ಈ ಅಪ್ಪನ ಕಾಳಜಿ, ಆತಂಕ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾಳೆ ಅಲ್ವಾ ಪಾರ್ವತಿ? ದೊಡ್ಡ ಯಜಮಾನ್ರೆ, ನೀವು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ಬನ್ನಿ, ನಾನು 3 ಜನಕ್ಕೂ ಕಾಫಿ ಮಾಡ್ಕೊಂಬರ್ತೀನಿ. ವಿಷಯ ಗೊತ್ತಾದರೆ ದೊಡ್ಡ ಯಜಮಾನರು ಚಿಂತೆಗೆ ಬೀಳ್ತಾರೆ ಅಂತ ಹೇಳಲಿಲ್ಲಮ್ಮ. ಆದರೆ ಇದೇ ಕೊನೆ. ಮಗುನ ನೋಡೋದಕ್ಕೆ ನೀನು ಮತ್ತೆ ಅರಸನಕೋಟೆಗೆ ಹೋಗಬಾರ್ದು, ಮಗುಗೆ ಹಾಲು ಕುಡಿಸೋ ಪ್ರಯತ್ನ ಮಾಡಬಾರ್ದು. ಯಾಕೆ ಅಂದರೆ ಆ ಮಗು ನಿಂದಲ್ಲಮ್ಮ, ಅರ್ಥ ಮಾಡ್ಕೋ. ನಾನು ಹೋಗಿ ಕಾಫಿಗೆ ಇಡ್ತೀನಿ. ನೀವು ಜನನಿ ಮಗು ಅನ್ಕೊಂಡಿರೋದು ನನ್ನ ಮಗಳಪ್ಪ.
9 ತಿಂಗಳು ಹೊಟ್ಟೆಲಿಟ್ಕೊಂಡು ಹೆತ್ತಿರೋ ನನ್ನ ಮಗು, ಆ ನನ್ನ ಮುದ್ದುಗೆ ಹಾಲು ಕುಡಿಸಿದ್ದು ಎಲ್ಲರ ದೃಷ್ಟಿಲೂ ಅಪರಾಧ ಆಗೋಯ್ತಾ? ಯಾಕೆ ಯಾರು ನನ್ನ ಭಾವನೆಗಳನ್ನ ಗೌರವಿಸ್ತಿಲ್ಲ? ಹೇಗೆ ಗೌರವಿಸೋಕೆ ಸಾಧ್ಯ? ಪಾಪ, ಯಾರಿಗೂ ಅದು ನನ್ನ ಮಗು ಅನ್ನೋ ಸತ್ಯನೇ ಗೊತ್ತಿಲ್ವಲ್ಲ. ನಾನಾಗೆ ಮುಚ್ಚಿಟ್ಟು ಸತ್ಯ ಮತ್ತೆ ಯಾರಿಗೂ ಗೊತ್ತು ಮಾಡ್ಲಾರೆ. ಆದರೆ ನನ್ನ ಮಗುನ ನೋಡೋಕ್ಕೆ ಅರಸನಕೋಟೆಗೆ ಹೋಗ್ಬೇಡ ಅಂತ್ಯ. ಹೇಗೆ ಸಾಧ್ಯನಪ್ಪ? ಹೆತ್ತ ಮಗುನ ಒಂದೇ ಒಂದು ಕ್ಷಣ ದೂರ ಇಡಬೇಕು ಅಂದರೂ ಹೆತ್ತ ಕರಳಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ಆ ನೋವನ್ನು ಅನುಭವಿಸ್ತಿರೋ ನನಗೆ ಮಾತ್ರ ಗೊತ್ತು. ನಾನೀಗ ಮಗು ಸತ್ಯನ ಅಖಿಲಂಗೆ ಹೇಳಿದ್ರೆ ಪಾರ್ವತಿ ತ್ಯಾಗನ ಕೊಂಡಾಡ್ಬೋದು. ಆದಿಗೆ ಹೇಳಿದ್ರೆ ಒಬ್ಬ ತಂದೆಯಾಗಿ ಸಹಜವಾಗಿ ಮಗು ಬೇಕು ಅಂತ ಪಾರ್ವತಿ ಹತ್ರ ಜಗಳ ಆಡ್ಬೋದು, ಹಠ ಹಿಡಿಬೋದು. ಅದರಿಂದ ಇಡೀ ಅರಸನಕೋಟೆ ನೆಮ್ಮದಿ ಹಾಳಾಗೋದಂತೂ ಗ್ಯಾರಂಟಿ. ಆದರೆ ಪಾರ್ವತಿ ನೆಮ್ಮದಿ ಅಂದರೆ ಆ ಮಗು ಅವಳಿಗೆ ವಾಪಸ್ ಸೇರ್ಬಿಡುತ್ತಲ್ಲ, ಹಾಗಾಗಬಾರ್ದು. ನಾನೀಗ ಈ ಸತ್ಯನ ಯಾರಿಗೂ ಹೇಳ್ದೆ ಹೋದ್ರೆ ಪಾರ್ವತಿ ತನ್ನ ಮಗುನ ನೋಡೋದಕ್ಕೆ ಒದ್ದಾಡೋದಿದೆಯಲ್ಲ, ಆ ಮಗುಗೆ ಹಾಲು ಕುಡಿಸೋದಕ್ಕೆ ಪೇಚಾಡೋದಿದೆಯಲ್ಲ, ಅದು ನನಗೆ ಖುಷಿ. ಪಾರ್ವತಿ ತನ್ನ ಮಗುವಿನ ಸತ್ಯ ಯಾರಿಗೂ ಹೇಳೋಕ್ಕಾಗದೆ, ಅದರಿಂದ ದೂರ ಇರೋಕ್ಕಾಗದೆ ಒದ್ದಾಡಬೇಕು. ಸೊ ಈಗ ನಂಗೆ ಗೊತ್ತಾಗಿರೋ ಮಗು ಸತ್ಯನ ಯಾರಿಗೂ ಹೇಳೋದು ಬೇಡ. ಪಾರು, ನಾನು ಸ್ಕೂಲ್ ಮಕ್ಕಳನ್ನ ಬಿಡ್ತೀನಲ್ಲ, ಇದು ತಿಂಗಳು ಬಾಡಿಗೆ. 2 ಆಟೋನೂ ಸೇರಿ 48,000 ರೂಪಾಯಿ ಇದೆ. ನಂದೇನಿದ್ದು ದುಡಿಯೋದಷ್ಟೇ ಕೆಲಸ. ಇದರಲ್ಲಿ ಎಷ್ಟು ಉಳಿತಾಯ ಮಾಡೋದು, ಎಷ್ಟು ಖರ್ಚು ಮಾಡೋದು ಎಲ್ಲ ನಿನ್ನ ಡಿಪಾರ್ಟ್ಮೆಂಟ್ ತಾನೇ. ತಗೋ. ಪಾರ್ವತಿ, ಒಳಗಡೆ ದುಡ್ಡು ತೊಗೊಂಡೋಗಿ ಜೋಪಾನವಾಗಿಡಮ್ಮ. ನಾಳೆ ಬ್ಯಾಂಕಿಗೆ ಡಿಪಾಸಿಟ್ ಮಾಡಿದ್ರೆ ಆಯಿತು. ಮಾಮೂಲಿ ಆಟೋ ಬಾಡಿಗೆ ಬಿಟ್ಟು 48,000 ರೂಪಾಯಿ ಎಕ್ಸ್ಟ್ರಾ ಸಿಕ್ಕಿದೆಯಾ? ಒಳ್ಳೆ ಉಳಿತಾಯನೇ ದೊಡ್ಡದು. ಹೌದು ಸಾರ್ಥಿ, ರೆಗ್ಯುಲರ್ ಆಟೋ ಬಾಡಿಗೆನೂ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಹೇಳಬೇಕು ಅಂತ ಅಂದರೆ ಪ್ರೊಫೆಷ್ನಲ್ ಲೈಫು ತುಂಬ ಸ್ಮೂತಾಗಿ ಹೋಗ್ತಾ ಇದೆ. ಸಾರ್ಥಿ, ಆ ಅಪಾರ್ಟ್ಮೆಂಟ್ ಓನರ್ಗೆ ಪಾರು ಬಸ್ರಿ ಅನ್ನೋ ವಿಷಯ ಗೊತ್ತಿತ್ತು. ಹೆರಿಗೆ ಟೈಮಲ್ಲಿ ನಾನು 2 ದಿನ ಡ್ಯೂಟಿಗೆ ಹೋಗಿರಲಿಲ್ವಲ್ಲ, ಹಾಗಾಗಿ ಅವಳಿಗೆ ಹೆರಿಗೆ ಆಗಿರೋ ವಿಷಯನೂ ಅವರಿಗೆ ಗೊತ್ತಿತ್ತು ಅಂತ ಅನಿಸುತ್ತೆ. ಆದರೆ ಮಗು ಸತ್ತೋಗಿರೋ ವಿಷಯ ಗೊತ್ತಿಲ್ಲ. ಈ ದುಡ್ಡು ಕೊಡೋವಾಗ ನಿಮ್ಮ ಮಗು ನಿಮ್ಗೆ ಅದೃಷ್ಟ, ಇದು ಹುಟ್ಟಿದ ತಕ್ಷಣ ನಿಮ್ಮ ವೃತ್ತಿಲಿ ಏಣಿಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಸಾರ್ಥಿ, ಯಾಕೋ ನಮ್ಮ ಮಗು ಹೋಗ್ಬಿಡ್ತು ಅಂತ ಹೇಳೋದಕ್ಕೆ ಮನಸ್ಸೇ ಆಗಲಿಲ್ಲ ಸಾರ್ಥಿ. ಅದಕ್ಕೆ ಹಾಗೆ ಬಂದ್ಬಿಟ್ಟೆ. ಮಗು ಭವಿಷ್ಯ ಚೆನ್ನಾಗಿರಬೇಕು ಅಂತ ಪಾರು ಸಂಗೀತ ಅವ್ರ ಮನೇಲಿ ಕೆಲಸಕ್ಕೆ ಸೇರಿಕೊಂಡಿತ್ತು.
ಪಾರುಗೆ ಮಗುಗೆ ಯಾವ ತೊಂದರೆನೂ ಆಗಬಾರ್ದು. ಅವಳ ಹೆರಿಗೆ ಟೈಮಲ್ಲಿ ಅವಳು ಕೆಲಸ ಬಿಡಿಸ್ಬೇಕು ಅಂತ ನಾನು ಇನ್ನೊಂದು ಆಟೋ ತೊಗೊಂಡಿದ್ದು. ಇವತ್ತು ನಮ್ಮ ಹತ್ರ 2 ಆಟೋ ಇದೆ. ತಕ್ಕಮಟ್ಟಿಗೆ ಕೈಯಲ್ಲಿ ದುಡ್ಡು ಓಡಾಡ್ತಾ ಇದೆ. ಆದರೆ ಖರ್ಚು ಮಾಡೋದಕ್ಕೆ, ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಮಗುನೇ ಇಲ್ವಲ್ಲ ಸರ್.